ಇಲ್ಲಿ ಹೈಸ್ಕೂಲ್ ಗ್ರೌಂಡ್ 19th ಬೆಳಿಗ್ಗೆ 11 o'clock ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಸುಮಾರು 1 lakh ಪೀಪಲ್ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅವರಿಗೆ ಬೆನಿಫಿಷರಿ ಲೈನ್ ಲಿಸ್ಟಿಂಗ್ ಮಾಡಿಕೊಂಡು ಮನೆಗೆ ಹೋಗಿ ನಮ್ಮ VAOs ಕೂಡ ಅವರಿಗೆ ಮಾತಾಡಿದ್ದಾರೆ. ಅವರು ಕೂಡ ಭಾಳ ಖುಷಿಯಿಂದ ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ಬಿಕಾಸ್ ಅವರಿಗೆ ಹಕ್ಕುಪತ್ರವನ್ನು ಕೊಡ್ತಾ ಇದ್ದೀವಿ. ಸೊ ಎಲ್ಲರೂ ಕೂಡ ಬರಬೇಕು. ಬಸ್ ವ್ಯವಸ್ಥೆ ಮಾಡಲಾಗಿದೆ. ಅವರವ್ರ ಹಳ್ಳಿಯಿಂದನೇ ಪ್ರತಿಯೊಂದು ಹಳ್ಳಿ ಕೂಡ ರೂಟ್ ನಂಬರ್ಸನ್ನು ಹಾಕಿ ಮತ್ತು ಒಬ್ಬ ಆಫೀಸರ್ ಕೂಡ ಅವ್ರ ಜೊತೆ ಬರ್ತಾರೆ. ಅವರಿಗೆ ಬೆಳಗ್ಗೆ ಅಲ್ಲಿ ಬರಲಿಕ್ಕೆ ಮುಂಚೆ ತಿಂಡಿ ವ್ಯವಸ್ಥೆ ಮಾಡಿದ್ವಿ ಮತ್ತು ಇಲ್ಲಿ ಕೂಡ ಒಳ್ಳೆಯ ಊಟದ್ದು ವ್ಯವಸ್ಥೆ ಮಾಡಿದ್ವಿ. ಮತ್ತು ವಿಶೇಷವಾಗಿ ಹಕ್ಕುಪತ್ರವನ್ನು ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಂದ, ಸನ್ಮಾನ್ಯ ಉಪಮುಖ್ಯಮಂತ್ರಿಯಿಂದ ಮತ್ತು ಬೇರೆ ಆನರಬಲ್ ರೆವಿನ್ಯೂ ಮಿನಿಸ್ಟ್ರಿಯಿಂದ, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಯಿಂದ ಸುಮಾರು ಗಣ್ಯರು ಬರ್ತಾರೆ, ಅವರಿಂದ ನಾವು ಕೊಡ್ತೀವಿ. ಸೊ ಹಂಗಾಗಿ ಪ್ರತಿಯೊಬ್ಬರು ಕೂಡ ಬರಬೇಕು ಅಂತ, ಬೆನಿಫಿಷರೀಸ್ ಬರಬೇಕು ಅಂತ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಫುಲ್ ಕವರ್ ಮಾಡಿದ್ದೀವಿ ಫಾರ್ ಶೇಡ್ ಆ್ಯಂಡ್ ಸುಮಾರು 100 ಫುಡ್ ಕೌಂಟರ್ಸ್ ಮಾಡ್ತಾಯಿದ್ದೀವಿ ಫಾರ್ ಫುಡ್ ಡಿಸ್ಟ್ರಿಬ್ಯೂಷನ್. ಅದೇ ರೀತಿಯಲ್ಲಿ ಟ್ರಾನ್ಸ್ಪೋರ್ಟೇಷನ್ನು ರೆಡಿ ಮಾಡಿದ್ದೀವಿ. 1800 ಬಸ್ಸಸ್ ರೆಡಿ ಆಗಿದೆ. ಆ್ಯಂಡ್ ಇಲ್ಲಿ ಕೂಡ ಟ್ರಾಫಿಕ್ ಜಾಮ್ ಯಾವ ರೀತಿಯಲ್ಲಿ ಕೂಡ ತೊಂದರೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಭಾಳಷ್ಟು ಪ್ರಿಕಾಷನರಿ ಮೆಷರ್ಸನ್ನು ನಾವು ತಗೊಳ್ತಾ ಇದ್ದೀವಿ. ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆ್ಯಸ್ ಅ ಹೋಲ್. ಅದೇ ರೀತಿಯಲ್ಲಿ ನಮಗೆ ಗೌರ್ಮೆಂಟಿಂದ ಏನು SOPs ಇದೆ ಅದನ್ನು ನಾವು ಟು ದ ಟಿ ನಾವು ಫಾಲೋ ಮಾಡ್ತಾ ಇದ್ದೀವಿ. ಇಲ್ಲಿ ಬಿಸಿಲು ಜಾಸ್ತಿ ಇದೆ, ಸೊ ಹಂಗಾಗಿ ಮಜ್ಜಿಗೆ ಅದೆಲ್ಲ ಕೂಡ ನಾವು ಬರೋರಿಗೆ ನಾವು ಕೊಡ್ತೀವಿ. ಸೊ ಒಟ್ಟಾರೆಯಾಗಿ ಜನರಿಗೆ ಇಲ್ಲಿ ಬಂದು ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹಕ್ಕುಪತ್ರವನ್ನು ತಗೊಂಡು ಮನೆಗೆ ಹೋಗಬೇಕು, ಖುಷಿಯಾಗಿ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಸಿದ್ಧತೆ ಕೂಡ ನಾವು ಮಾಡ್ತಾಯಿದ್ದೀವಿ. ಎಲ್ಲ ಆಫೀಸರ್ಸ್ ಕೂಡ ಭಾಳ ಖುಷಿಯಿಂದ ಕೆಲಸ ಮಾಡ್ತಿದ್ದಾರೆ.